ವಲಸಿಗ ಸಚಿವರಿಗೆ ಕಾಂಗ್ರೆಸ್ ಗಾಳ ಹಾಕ್ತಾ ಇದೆ ಅನ್ನುವಂತಹ ವದಂತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವಲಸಿಗ ಸಚಿವರನ್ನ ಹಿಡಿದಿಟ್ಟುಕೊಳ್ಳುವ ಸಿಎಂ ತಂತ್ರವನ್ನ ಮಾಡ್ತಾ ಇದ್ದಾರೆ. ವಲಸಿಗರ ಮೇಲೆ ನಿಗಾ ಇಟ್ಟಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು. ವಲಸಿಗ ಸಚಿವರು ಹೋಗ್ತಾರೆ ಅನ್ನೋದು ಒಂದು. ಡಿಕೆ ಶಿವಕುಮಾರ್ ಈಗ ಅದಕ್ಕೆ ನಾವು ಯಾವುದೇ ರೀತಿಯಲ್ಲೂ ಯಾರನ್ನು ಕರೀತಾ ಇಲ್ಲ, ಅವರೇ ನಾವು ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಬಟ್ ಈಗ ವಲಸಿಗ ಸಚಿವರು ಹಾಗೆಯೇ ಬಿಜೆಪಿ ಅನೇಕ ಶಾಸಕರು ಸೇರೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಕಾಂಗ್ರೆಸ್ನವರು ಹೇಳ್ತಿದ್ದಾರೆ. ಶಿವರಾಮ್ ಹೆಬ್ಬಾರ್ ಅವರ ಜೊತೆಗೆ ಸಿಎಂ ಬೊಮ್ಮಾಯಿ ಚರ್ಚೆ ಮಾಡಿದ್ದಾರೆ. ಹೆಬ್ಬಾರ್ ಕಾಂಗ್ರೆಸ್ ಸೇರ್ತಾರೆ ಅನ್ನುವಂತಹ ವದಂತಿ ಹಿನ್ನೆಲೆ ಮನೆಗೆ ಕರೆಸಿಕೊಂಡು ಹೆಬ್ಬಾರ್ ಜೊತೆ ಸಮಾಲೋಚನೆಯನ್ನ ಮಾಡಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು. ಮಾತಾಡ್ತಾ ಹೇಳ್ತಾ ಇದ್ರು, ಯಾರಾದ್ರೂ ಹೋಗ್ತಾರೆ ಅಂತ ಹೇಳಿದ್ರೆ ನಮಗೆ ಹೇಳ್ತಾರ, ಅವ್ರು ಯಾರು ಹೋಗಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಬಟ್ ಇನ್ನೊಂದು ಕಡೆ ಈಗ ಅವರೆಲ್ಲರನ್ನ ಹಿಡಿದಿಟ್ಟುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಸಿಎಂ ಹೇಳ್ತಾರೆ ನಮ್ಮವರನ್ನೇ ಕರೀತಾರೆ, ಬಿಜೆಪಿ ಶಾಸಕರನ್ನೆಲ್ಲರನ್ನ ಕರೆ ಮಾಡಿ ಕರೀತಾರೆ ಅಂತ. ಇನ್ನು ಡಿಕೆಶಿ ಹೇಳ್ತಾರೆ ಅವರೇ ನಾವೇ ಬರ್ತೀವಿ ಅಂತ ಹೇಳ್ತಾರೆ. ಬಟ್ ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ಈಗ ಕೃಷ್ಣ ಅವರ ಹತ್ರನೇ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದಷ್ಟು ಅಪ್ಡೇಟ್ಸ್ ಕೂಡ ಬರ್ತಾ ಇದೆ. ಈಗ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಶಿವರಾಮ್ ಹೆಬ್ಬಾರ್ ಅವರನ್ನ ಕರೆಸ್ಕೊಂಡು ಮಾತನಾಡ್ತಾ ಇದ್ದಾರೆ. ಯಾಕಂದ್ರೆ ಶಿವರಾಮ್ ಹೆಬ್ಬಾರ್ ಅವರು ಹೋಗ್ತಾರೆ ಅನ್ನುವಂತಹ ವದಂತಿ ಇದೆ. ಜೊತೆಗೆ ಈಗ ಅನೇಕ ಬಿಜೆಪಿಯ ಸಚಿವರು, ವಲಸಿಗ ಸಚಿವರು ಅಸಮಾಧಾನಗೊಂಡಿದ್ದಾರೆ, ಹೋಗೋದಕ್ಕೆ ರೆಡಿ ಆಗಿದ್ದಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗ ಎಲ್ಲರನ್ನ ಮಾತನಾಡಿಸಿ ಅವ್ರಿಗೆ ಏನೇನು ಸಮಸ್ಯೆ ಇದೆ, ಯಾಕೆ ಹೋಗ್ತಿದ್ದಾರೆ ಎಲ್ಲವನ್ನ ಕೇಳಿ ತಮ್ಮ ಪಕ್ಷದಲ್ಲೇ ಹಿಡಿದಿಟ್ಟುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ಲಾಗ್ತಾ ಇದೆ. ಮಾಡಲೇಬೇಕಾಗತ್ತೆ, ಅನಿವಾರ್ಯ, ಇದು ಅವಶ್ಯಕತೆಯೂ ಹೌದು. ಈ ಹಿನ್ನೆಲೆಯಲ್ಲಿ ಈಗ ಯಾರ್ಯಾರು ಆ ಥರ ಮನಸ್ಸು ಮಾಡಿದರೋ ಅವರನ್ನ ಮಾತನಾಡಿಸುವಂತಹ ಪ್ರಯತ್ನ, ಅವ್ರ ಏನು ಸಮಸ್ಯೆಗಳಿದೆ ಅಂತ ಕೇಳುವಂತಹ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಬಟ್ ಡಿಕೆಶಿ ಹೇಳ್ತಿದ್ದಾರೆ, ನಮಗೆ ಈಗ ಎಲ್ಲೆಲ್ಲಿ ಪಕ್ಷದಲ್ಲಿ ನಾವು ಅಭ್ಯರ್ಥಿಗಳನ್ನ ಹಾಕಬೇಕು, ಅಕಾಮಿಡೇಟ್ ಮಾಡೋದಕ್ಕೆ ನಮಗೆ ಆಗ್ತಾ ಇಲ್ಲ, ಅಷ್ಟು ಮಂದಿ ನಮಗೆ ಸೀಟ್ ಕೊಡಿ, ನಾವು ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಈಗ ಬಿಜೆಪಿಯಿಂದ ಸಿಎಂ ಅವರು ಬೆಳಗ್ಗೆನೆ ಈ ವಿಚಾರವನ್ನ ಹೇಳ್ತಾ ಇದ್ರು, ನಮಗೆ ನಮ್ಮ ಬಿಜೆಪಿ ಶಾಸಕರನ್ನ ಕರೆ ಮಾಡಿ ಕರಿತಾ ಇದ್ದಾರೆ, ಎಲ್ಲರಿಗೂ ಕರಿತಾ ಇದ್ದಾರೆ, ಎಲ್ಲರನ್ನ ಸಾರ ಸಗಟಾಗಿ ಕರೆಯುವಂತಹ ಪ್ರಯತ್ನ ಡಿಕೆಶಿ ಅವರು ಮಾಡ್ತಿದ್ದಾರೆ, ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ರೀತಿಯ ಒಂದು ಬಾಂಬ್ ಅನ್ನ ಹಾಕಿದ್ರು. ಬಟ್ ಪಕ್ಷಾಂತರ ಪರ್ವ ಅಂತ ನಡೀತಾ ಇರೋದನ್ನ ನಾವು ನೋಡ್ತಾನೆ ಇದೀವಿ. ಆ ಪಕ್ಷದಿಂದ ಈ ಪಕ್ಷಕ್ಕೆ, ಈ ಪಕ್ಷದಿಂದ ಆ ಪಕ್ಷಕ್ಕೆ, ಎಲ್ಲರೂ ಕೂಡ ಈಗ ಪಕ್ಷಾಂತರ ಪರ್ವ ಅನೇಕರು ಮಾಡ್ತಾ ಇದ್ದಾರೆ. ಬಟ್ ಅದು ಯಾವ್ಯಾವ ಪಕ್ಷಗಳಿಗೆ ಯಾವ ಕ್ಯಾಂಡಿಡೇಟ್ಗಳು ಈ ರೀತಿಯಾಗಿ ಪಕ್ಷಾಂತರ ಮಾಡಿದ್ರೆ ಎಫೆಕ್ಟ್ ಆಗತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ. ಇನ್ನೇನು ಚುನಾವಣೆ ಆಲ್ರೆಡಿ ಅನೌನ್ಸ್ ಆಗಿದೆ. ಚುನಾವಣೆ ಅನೌನ್ಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲರನ್ನ ಈ ರೀತಿಯ ಸಮಸ್ಯೆಗಳನ್ನ, ಅಸಮಾಧಾನವನ್ನ ಶಮನಗೊಳಿಸುವಂತಹ ಪ್ರಯತ್ನಗಳು ಆಯಾಯ ಪಕ್ಷಗಳು ಮಾಡ್ತಾನೆ ಇರುತ್ತೆ. ಕೆಲವರಿಗೆ ನಮಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂತಹ ಅಸಮಾಧಾನದಿಂದ ಪಕ್ಷಾಂತರ ಮಾಡ್ತಾರೆ, ಇನ್ನು ಕೆಲವರು ತಮ್ಮ ಬೇಡಿಕೆಗಳನ್ನ ಈಡೇರಿಸಿಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ಪಕ್ಷಾಂತರ ಮಾಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಕೆಲವರು ಅಸಮಾಧಾನಗೊಂಡು ಪಕ್ಷಾಂತರ ಮಾಡ್ತಾರೆ. ಹೀಗೆ ನೂರಾರು ಕಾರಣಗಳಿದೆ ಈಗ ಪಕ್ಷಾಂತರ ಆಗೋದಕ್ಕೆ. ಎಲೆಕ್ಷನ್ ಬರುವಂತಹ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಸಾಮಾನ್ಯವೇ.